ಗಾಜಾ ಇಸ್ರೇಲ್ ದಾಳಿ ವಿಸ್ತರಣೆ, ರಾತ್ರೋರಾತ್ರಿ 200 ಉಗ್ರ ನೆಲೆಗಳ ನಾಶ. ಪ್ರಾಂಜಲ್ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ಚೆಕ್ ಇಂದು ಹಸ್ತಾಂತರ, ಸಿಎಂ. ಇಂಡೋನೇಷ್ಯಾದಲ್ಲಿ ಜ್ವಾಲಾಮುಖಿ ಸ್ಫೋಟ, 11 ಮಂದಿ ಸಾವು, 12 ಪರ್ವತಾರೋಹಿಗಳು ನಾಪತ್ತೆ. ಮಿಚಾಂಗ್ ಸೈಕ್ಲೋನ್ ಅಬ್ಬರಕ್ಕೆ ನಲುಗಿದ ತಮಿಳುನಾಡು. ಮೈಸೂರು ದಸರಾದಲ್ಲಿ 8 ಬಾರಿ ತಾಯಿ ಚಾಮುಂಡೇಶ್ವರಿಯ ಅಂಬಾರಿ ಹೊತ್ತಿದ್ದ ಅರ್ಜುನ ಸಾವು. ಹಮಾಸ್ ಇಸ್ರೇಲ್ ನಡುವಿನ ಕದನ ವಿರಾಮ ಮುಗಿಯುತ್ತಿದ್ದಂತೆ ಹಮಾಸ್ ಉಗ್ರರ ನೆಲೆಗಳನ್ನು ಧ್ವಂಸಗೊಳಿಸುವ ಇಸ್ರೇಲ್ ಕಾರ್ಯಾಚರಣೆ ಬಿರುಸಾಗಿದ್ದು, ಒಂದೇ ರಾತ್ರಿಯಲ್ಲಿ 200 ಉಗ್ರ ನೆಲೆಗಳನ್ನು ಧ್ವಂಸಗೊಳಿಸಿದೆ. ಜಮ್ಮು ಕಾಶ್ಮೀರದಲ್ಲಿ ನಡೆದ ಉಗ್ರರೊಂದಿಗಿನ ಕಾಳಗದಲ್ಲಿ ಹುತಾತ್ಮರಾಗಿರುವ ನಮ್ಮ ಹೆಮ್ಮೆಯ ಯೋಧ ಕ್ಯಾಪ್ಟನ್ ಪ್ರಾಂಜಲ್ ಅವರ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ಧನವನ್ನು ಇಂದು ಸಿಎಂ ಹಸ್ತಾಂತರಿಸಿದರು. ಮುಂಬೈ ಸ್ಫೋಟದ ಪ್ರಮುಖ ಸೂತ್ರಧಾರ ಉಗ್ರ ಸಜೀದ್ ಮೀರ್ ಪಾಕಿಸ್ತಾನ ಜೈಲಿನೊಳಗೆ ಸಾವು, ಆಹಾರದಲ್ಲಿ ವಿಷ ಬೆರೆಸಿ ಕೊಲೆ ಶಂಕೆ. ಅಮೆರಿಕ ಉಗ್ರ ಸಜೀದ್ ಮೀರ್ನ ಮೇಲೆ $5 ಮಿಲಿಯನ್ ತಲೆದಂಡ ವಿಧಿಸಿತ್ತು. ಭಾರತಕ್ಕೆ ಬೇಕಿದ್ದ ಈ ಉಗ್ರವಾದಿಯನ್ನು ಪಾಕಿಸ್ತಾನವು ಜೈಲಿನೊಳಗೆ ಇಟ್ಟು ಸಂರಕ್ಷಿಸಿತ್ತು. ಇಂಡೋನೇಷ್ಯಾದ ಮೌಂಟ್ ಮರಾಪಿಯಲ್ಲಿ ಜ್ವಾಲಾಮುಖಿ ಸ್ಫೋಟಗೊಂಡಿದ್ದ ಹಿನ್ನೆಲೆ 11 ಪರ್ವತಾರೋಹಿಗಳು ಸಾವನ್ನಪ್ಪಿದ್ದಾರೆ. 12ಕ್ಕೂ ಹೆಚ್ಚು ಜನರು ನಾಪತ್ತೆಯಾಗಿದ್ದಾರೆ ಎಂದು ಸ್ಥಳೀಯ ಅಧಿಕಾರಿಗಳು ತಿಳಿಸಿದ್ದಾರೆ. ಖಲಿಸ್ತಾನಿ ಆತಂಕವಾದಿ ಲಕ್ಬೀರ್ ಸಿಂಗ್ ರೋಡೆ ಪಾಕಿಸ್ತಾನದಲ್ಲಿ ಹೃದಯಾಘಾತದಿಂದ ಮೃತ್ಯು. ಪಾಕಿಸ್ತಾನದ ಐಎಸ್ಐಯೊಂದಿಗೆ ಕೈಜೋಡಿಸಿ ಈ ಲಕ್ಬೀರ್ ಸಿಂಗ್ ಭಾರತದಲ್ಲಿ ಆತಂಕಿ ಯೋಜನೆಗಳನ್ನು ನಡೆಸುತ್ತಿದ್ದ. ಪಂಚರಾಜ್ಯ ಚುನಾವಣೆಯಲ್ಲಿ 3 ರಾಜ್ಯಗಳಲ್ಲಿ ಬಿಜೆಪಿ ಅಭೂತಪೂರ್ವ ಗೆಲುವು ಸಾಧಿಸಿದ ಪ್ರಯುಕ್ತ ಕುಂಬಳೆ ನಗರದ ಬಿಜೆಪಿ ಕುಂಬಳೆ ಪಂಚಾಯತ್ ಸಮಿತಿಯ ಆಶ್ರಯದಲ್ಲಿ ಸುಡುಮದ್ದು ಸಿಡಿಸುವ ಮೂಲಕ ವಿಜಯೋತ್ಸವವನ್ನು ಆಚರಿಸಲಾಯಿತು. ಮದೂರು ಗ್ರಾಮ ಪಂಚಾಯತಿನ 42ನೇ ಬೂತ್ ಮನ್ನಿಪ್ಪಾಡಿಯಲ್ಲಿ ಕೆಟಿ ಜಯಕೃಷ್ಣ ಮಾಸ್ಟರ್ ರವರ ಸಂಸ್ಮರಣೆ ಹಾಗೂ ಪುಷ್ಪಾರ್ಚನೆಯ ಕಾರ್ಯಕ್ರಮವು ಜರುಗಿತು. ಭಾರತೀಯ ಜನತಾ ಪಕ್ಷದ ರಾಜ್ಯ ಸಮಿತಿ ಕೌನ್ಸಿಲ್ ಸದಸ್ಯರಾದ ಸಿಎನ್ ಸತೀಶ್ ರವರು ದೀಪ ಬೆಳಗಿಸಿ ಪಕ್ಷಕ್ಕೆ ನೀಡಿದ ಸೇವೆಯು ಅಪಾರವಾದದ್ದು ಎಂದು ಕೊಂಡಾಡಿದರು. ಭಾರೀ ಮಳೆಯಿಂದ ಚೆನ್ನೈ ರಸ್ತೆಗಳೆಲ್ಲ ಜಲಾವೃತವಾಗಿದ್ದು, ಬಂಗಾಳ ಕೊಲ್ಲಿಯಲ್ಲಿ ಎದ್ದಿರುವ ಮಿಚಾಂಗ್ ಸೈಕ್ಲೋನ್ ಇಂದು ನೆಲ್ಲೂರು ಮತ್ತು ಮಚಲಿಪಟ್ಟಣಂ ಮಧ್ಯೆ ಅಪ್ಪಳಿಸಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಅರಿಯಡ್ಕ ಗ್ರಾಮ ಪಂಚಾಯತ್ ಸದಸ್ಯರೋರ್ವರು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಡೆದಿದೆ. ಮಾಡನ್ನೂರು ಗ್ರಾಮದ ಕಾವು ಬಂಗ್ಲೆಗುಡ್ಡೆ ನಿವಾಸಿ ಅರಿಯಡ್ಕ ಗ್ರಾಮ ಪಂಚಾಯತಿನ ಕಾಂಗ್ರೆಸ್ ಬೆಂಬಲಿತ ಸದಸ್ಯ ಶಂಕರ್ ಮಾಡನ್ನೂರು ಆತ್ಮಹತ್ಯೆಗೆ ಶರಣಾದವರು. ಶಂಕರ್ 5 ವರ್ಷಗಳ ಹಿಂದೆ ಸಾಲ ಮಾಡಿ ಜಾಗ ಖರೀದಿ ಮಾಡಿದ್ದು, ಸಾಲ ಮರುಪಾವತಿ ಚಿಂತೆಯಲ್ಲಿದ್ದ ಅವರು ಜೀವನದಲ್ಲಿ ಜಿಗುಪ್ಸೆ ಹೊಂದಿದ್ದರು ಎನ್ನಲಾಗಿದೆ.
ಕಾಸರಗೋಡು ಕಡಪುರದಲ್ಲಿ ಸ್ನಾನಕ್ಕಿಳಿದ 20ರಷ್ಟು ಮಕ್ಕಳು ಭಾರೀ ಅಲೆಗೆ ಸಿಲುಕಿ ಆಲ ಸಮುದ್ರದತ್ತ ಒಯ್ಯಲ್ಪಟ್ಟಿದ್ದ ವಿಷಯ ತಿಳಿದು ಮೀನು ಕಾರ್ಮಿಕರು ನಡೆಸಿದ ಕ್ಷಿಪ್ರ ಕಾರ್ಯಾಚರಣೆಯಿಂದ ಮಕ್ಕಳನ್ನು ಅಪಾಯದಿಂದ ರಕ್ಷಿಸಲಾಗಿದೆ. ಮುಸ್ಸಂಜೆ ಹೊತ್ತಲ್ಲಿ ಸಂಶಯಾಸ್ಪದವಾಗಿ 5-6 ಬಾರಿ ಅತ್ತಿತ್ತ ಬೈಕ್ನಲ್ಲಿ ಸುತ್ತಾಡುತ್ತಿದ್ದ ಯುವಕರನ್ನು ಸ್ಥಳೀಯರು ತಡೆದು ವಿಚಾರಿಸುತ್ತಿದ್ದಂತೆ ಬೈಕ್ ಸವಾರ ಪರಾರಿಯಾಗಿದ್ದು, ಹಿಂಬದಿ ಸವಾರನನ್ನು ಸ್ಥಳೀಯರು ಹಿಡಿದು ಪೊಲೀಸರ ವಶಕ್ಕೆ ನೀಡಿದ್ದಾರೆ. ನಿಷೇಧಿತ ಮಾದಕ ವಸ್ತು ನಗರದ ವಿವಿಧೆಡೆ ಕಾರ್ಯಾಚರಣೆ ನಡೆಸಿದ ಮಂಗಳೂರು ಪೊಲೀಸರು 6 ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಶಶಾಂಕ್, ಜೈವಂತ್, ಸೂರ್ಯಪ್ರತಾಪ್ ಸಿಂಗ್, ಯಮನೂರ್, ನಂದನ್, ಸದೀಕ್ಷಿತ್, ಭೀಮಣ್ಣ ಕೋಗಿ ಎಂಬವರನ್ನು ಬಂಧಿಸಲಾಗಿದೆ. ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನು ಬಂಟ್ವಾಳ ಗ್ರಾಮಾಂತರ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಯನ್ನು ಮಂಗಳೂರಿನ ಮಂಜನಾಡಿ ಗ್ರಾಮದ ನಾಟೆಕಲ್ನ ಅಶ್ರಫ್ ಎಂದು ಗುರುತಿಸಲಾಗಿದೆ. ಜನಪ್ರಿಯ ಹಿಂದಿ ಧಾರಾವಾಹಿಗಳಲ್ಲಿ ಒಂದಾದ ಸಿಐಡಿಯಲ್ಲಿ ಇನ್ಸ್ಪೆಕ್ಟರ್ ಫ್ರೆಡರಿಕ್ಸ್ ಪಾತ್ರದಲ್ಲಿ ನಟಿಸಿದ್ದ ನಟ ದಿನೇಶ್ ಫಡ್ನೀಸ್ ನಿಧನರಾಗಿದ್ದಾರೆ. ಕಳೆದ ಕೆಲ ದಿನಗಳಿಂದ ಹೃದಯಾಘಾತದಿಂದ ಬಳಲುತ್ತಿದ್ದ ದಿನೇಶ್ ಅವರನ್ನು ಮುಂಬೈನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ನಿಧನರಾಗಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರಿಜಿಸ್ಟರ್ಡ್ ಹಾಗೂ ಮಧ್ಯವರ್ಜನ ಶಿಬಿರ ವ್ಯವಸ್ಥಾಪನಾ ಸಮಿತಿ ಮಂಜೇಶ್ವರ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ 1766ನೇ ಮಧ್ಯವರ್ಜನ ಶಿಬಿರವು ಇಂದು ಶ್ರೀ ವೀರಭದ್ರ ಮಹಾಮಾಯಿ ದೇವಸ್ಥಾನ ಹೊಸಂಗಡಿಯಲ್ಲಿ ಜರುಗಿತು. ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ 8 ಬಾರಿ ತಾಯಿ ಚಾಮುಂಡೇಶ್ವರಿಯ ಅಂಬಾರಿ ಹೊತ್ತಿದ್ದ ಅರ್ಜುನ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಎಸಳೂರು ಬಳಿ ಕಾಡಾನೆ ಸೆರೆ ಹಿಡಿದು ಸ್ಥಳಾಂತರ ಮಾಡುವ ಕಾರ್ಯಾಚರಣೆ ವೇಳೆ ಹೋರಾಡಿದ ಅರ್ಜುನ ಪ್ರಾಣ ಬಿಟ್ಟಿದ್ದಾನೆ. ಪುನರ್ಜನ್ಮ ಇದೆ ಅಂತ ನಂಬಿಕೆ ಇದೆ. ಆತ್ಮಗಳಿಗೆ ಜನ್ಮ ಜನ್ಮದ ಅನುಬಂಧ ಇರುತ್ತವೆ ಅಂತೆ. ಆದರೆ ಇದು ಯಾವ ಜನ್ಮದ ಅನುಬಂಧ ಆಗಿರಬಹುದು ನೋಡಿ ಇಂದಿನ ವೈರಲ್ ಸೆಗ್ಮೆಂಟಲ್ಲಿ. ಇದರೊಂದಿಗೆ ಇಂದಿನ ಸಮಾಚಾರವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಿಮ್ಮ ಧ್ವನಿ ಮೀಡಿಯಾ. ഈ ടുട്ടുപൂമ്പാറ്റയും ആൽവിനും ആകെ മൊത്തം എല്ലാവരെയും അത്ഭുതപ്പെടുത്തുകയാണ്. ടുട്ടുവിനെ നീട്ടി വിളിക്കുമ്പോ പറന്നു വന്ന് ആൽവിന്റെ വിരലിൽ ഇരിക്കുകയാണ് ഒരു പൂമ്പാറ്റ. അത് കണ്ട് അത്ഭുതമടക്കാനാവാത്ത ആൽവിന്റെ അതേ അവസ്ഥ തന്നെയാണ് ഇത് കാണുന്ന ഓരോരുത്തർക്കും ഉണ്ടാവുക. ഒരൊറ്റ വിളിയിൽ നമ്മുടെ അടുത്ത് ഓടിയെത്തുന്ന കൂട്ടുകാരൻ നമ്മളിൽ പലർക്കും ഉണ്ടാകും. അങ്ങനെയുള്ള കൂട്ടുകെട്ടിന്റെ കഥകൾ നാം ഒരുപാട് കേട്ടതുമാണ്. ഇവിടെ കൂട്ടുകൂടിയിരിക്കുന്നത് ആൽവിൻ മുകുന്ദ് എന്ന 3ാം ക്ലാസ്സുകാരനും ഒരു പൂമ്പാറ്റയുമാണ്. കണ്ണൂർ കിഴന്നയിലെ വീട്ടിൽ രാത്രി പറയാതെ കയറി വന്ന അതിഥിയുടെ ഭംഗി കണ്ടപ്പോൾ ആൽവിന് ആകെ മൊത്തം ഒരു കൗതുകമായി. അങ്ങനെ പൂമ്പാറ്റയുടെ പിറകെ കൂടിയ ആൽവിനെ പോലെ അച്ഛൻ ലിജുവിനും അമ്മ ശരണ്യക്കും അമ്മൂമ്മ യശോദയ്ക്കും അതേ കൗതുകമുദിച്ചു. കറുത്ത ചിറകിൽ വെളുത്ത പുള്ളികളോടുകൂടിയ പൂമ്പാറ്റയാണ് വീട്ടിലേക്ക് എവിടെ നിന്നോ പറന്നു വന്നത്. പൂമ്പാറ്റയുടെ ഭംഗി കണ്ട് ആസ്വദിച്ചിരുന്നപ്പോ ലിജു മെല്ലെ ഫോൺ എടുത്ത് വീഡിയോ പകർത്താൻ തുടങ്ങി. അങ്ങനെ എല്ലാവരും പൂമ്പാറ്റയുടെ പിറകെ നടന്നപ്പോഴാണ് ആൽവിൻ വെറുതെ ഒരു പേരങ്ങി വിളിച്ചത്, ടുട്ടു എന്ന്. ദേ നോക്കണേ, സ്വന്തം പേര് കേട്ട മട്ടിൽ പൂമ്പാറ്റ പാറി വന്ന് ആൽവിന്റെ വിരലിൽ ഇരുന്നു. ഞെട്ടിപ്പോയ ആൽവിൻ വീണ്ടും വീണ്ടും വിളിച്ചു. ഓരോ വിളിയിലും പൂമ്പാറ്റ ആൽവിന്റെ വിരലിൽ സ്ഥാനം പിടിച്ചു. ഇതെന്തു മായാജാലമാണെന്ന് ആൽവിനും അച്ഛനും അമ്മയ്ക്കും അമ്മൂമ്മയ്ക്കും ഒരുപോലെ തോന്നി.
ഇനി ചിലപ്പോ ആൽവിൻ ഒരു സെലിബ്രിറ്റി ആയതുകൊണ്ട് ആരാധന തോന്നി വന്ന പൂമ്പാറ്റയാണോ ഇതെന്നും സംശയമില്ലാതില്ല. കാര്യം വളർന്നു വരുന്ന ഒരു സിനിമാ താരമാണ് ആൽവിൻ മുകുന്ദ്. ഇതിനോടകം തന്നെ ഡിജിറ്റൽ വില്ലേജ് കാസർഗോഡ് റിലീസിന് ഒരുങ്ങുന്ന ഗു എന്ന ചിത്രത്തിലും അഭിനയിച്ചു കഴിഞ്ഞു. കലാരംഗത്ത് മികച്ച പ്രകടനം കാഴ്ചവെക്കുന്ന ആൽവിൻ 1ാം ക്ലാസ്സിൽ പഠിക്കുമ്പോൾ തന്നെ ലൈവ് ആർട്ടിൽ ഇന്ത്യ ബുക്ക് ഓഫ് റെക്കോർഡും ഏഷ്യ ബുക്ക് ഓഫ് റെക്കോർഡും നേടിയിട്ടുണ്ട്. കൂടാതെ സംസ്ഥാന സർക്കാരിന്റെ ഉജ്ജ്വല ബാല്യം അവാർഡും കണ്ണൂർ സെന്റ് മൈക്കിൾസിൽ പഠിക്കുന്ന ആൽവിൻ കരസ്ഥമാക്കിയിട്ടുണ്ട്. അങ്ങനെ ഇത് തൊട്ടതെല്ലാം പൊന്നാക്കുന്ന ആൽവിനെ തേടിയെത്തിയ പൂമ്പാറ്റയാകാനും വഴിയുണ്ട്. ഏതായാലും വളർത്തുന്ന മൃഗങ്ങളും പക്ഷികളും അല്ലാതെ മനുഷ്യനോട് കൂട്ടുകൂടുന്ന മറ്റു ജീവജാലങ്ങൾ വളരെ കുറവായിരിക്കും. ഒരു പൂമ്പാറ്റ ഇങ്ങനെ വിളികേട്ടു വരുന്നുവെങ്കിൽ അതിന് പിന്നിലെ രഹസ്യം എന്താണെന്ന് ആർക്കും അറിയില്ല. അറിയുന്നവർക്ക് പറഞ്ഞു തരാം. ഇതിപ്പോ ഏതായാലും സംഗതി സൂപ്പറാണ്. ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ. ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧ್ವನಿ ಮೀಡಿಯಾವನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.